ಡಿ ಗ್ಯಾಂಗ್ ವಿರುದ್ಧ ದೋಷಾರೋಪ ಪಟ್ಟಿ ಸಿದ್ಧ. ಚಾರ್ಜ್ ಶೀಟ್ ಜೊತೆ ಕಾನೂನು ಕುಣಿಕೆ. ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ 17 ಆರೋಪಿಗಳು ಈಗಾಗಲೇ ಜೈಲಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಆರೋಪ ಹೊತ್ತಿರೋರ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡ್ತಾ ಇದ್ದು, ಇದರ ಜೊತೆ ಲೀಗಲ್ ಸ್ಕ್ರೂಟನಿಂಗ್ ಕೂಡ ಕಾಕಿ ಸಜ್ಜಾಗಿದೆ. ಹೌದು, ಡಿ ಗ್ಯಾಂಗ್ ಟೀಮ್ ವಿರುದ್ಧ ಚಾರ್ಜ್ ಶೀಟ್ ರೆಡಿ ಆಗುವುದರ ಜೊತೆಯಲ್ಲಿ ಲೀಗಲ್ ಸ್ಕ್ರೂಟನಿ ಮಾಡುತ್ತಿದೆ. ಆರೋಪಿಗಳು ಕೊಲೆಯಲ್ಲಿ ಯಾವ ರೀತಿ ಭಾಗಿಯಾಗಿದ್ದಾರೆ, ಯಾರ್ಯಾರು ಯಾವ ರೀತಿ ಸಹಾಯ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಯಾವುದಾದ್ರೂ ಒಂದು ಮಾಹಿತಿ ತನಿಖೆಯಲ್ಲಿ ಬಿಟ್ಟು ಹೋಗಿದ್ಯಾ ಅನ್ನೋದರ ಬಗ್ಗೆಯೂ ಕೂಡ ಪೊಲೀಸರು ರೀಚೆಕ್ ಮಾಡ್ತಿದ್ದಾರೆ. ಕಾನೂನನ್ನ ಸರಿಯಾಗಿ ಬಳಸಲಾಗಿದೆಯಾ? ತನಿಖೆಯ ವೇಳೆ ನಿಯಮಗಳ ಪಾಲನೆಯಾಗಿದೆಯಾ? ಕೊಲೆ ಕೇಸ್ಗೆ ಸಾಕ್ಷ್ಯಗಳು ಪೂರಕವಾಗಿವೆಯಾ? ಹೊರಿಸಿರುವ ಆರೋಪಿಗಳು ನ್ಯಾಯಯುತವಾಗಿದೆಯಾ? ತನಿಖೆಯಲ್ಲಿ ಯಾವುದಾದ್ರೂ ತಪ್ಪುಗಳಿದೆಯಾ? ಹೀಗೆ 10 ಹಲವು ವಿಚಾರಗಳನ್ನು ಇಟ್ಟುಕೊಂಡು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಪೊಲೀಸರು ಲೀಗಲ್ ಸ್ಕ್ರೂಟನಿ ನಡೆಸುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಸಂಖ್ಯೆ ಜಾಸ್ತಿ ಇದೆ. ಅಲ್ಲದೆ ಈ ಪ್ರಕರಣದಲ್ಲಿ ಸಂಗ್ರಹಿಸಿರುವ ಸಾಕ್ಷ್ಯ ಅಪಾರವಾಗಿವೆ. ಹೀಗಾಗಿ ಇವುಗಳ ಕ್ರಮಬದ್ಧ ಜೋಡಣೆಗೆ ಲೀಗಲ್ ಸ್ಕ್ರೂಟನಿ ಬಹಳ ಮುಖ್ಯವಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧದ ಕೊಲೆ ಪ್ರಕರಣ ಅಂತಿಮ ಹಂತಕ್ಕೆ ಬಂದು ನಿಂತಿದ್ದು, ಚಾರ್ಜ್ ಶೀಟ್ ರೆಡಿ ಮಾಡಲಾಗ್ತಾ ಇದೆ. ಎಫ್ಎಸ್ಎಲ್, ಸಿಎಫ್ಎಸ್ಎಲ್ ನಿಂದ ವರದಿ ಬಂದಿದ್ದು, ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಮತ್ತಷ್ಟು ವೇಗ ಸಿಕ್ಕಿದೆ. ಅಂತಿಮ ಹಂತಕ್ಕೆ ರೇಣುಕಾಸ್ವಾಮಿ ಕೊಲೆ ಕೇಸ್. ಚಾರ್ಜ್ ಶೀಟ್ ಸಲ್ಲಿಕೆ ಕಾರ್ಯಕ್ಕೆ ಮತ್ತಷ್ಟು ವೇಗ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಸಾಕ್ಷಿಗಳಿಗೆ ಕಾಯ್ತಿದ್ದ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ರಿಪೋರ್ಟ್ ಆಧಾರದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಲು ಖಾಕಿ ಸಜ್ಜಾಗಿದ್ದು, ಇದಕ್ಕೆ ಬೇಕಾದ ಎಲಿಮೆಂಟ್ಸ್ ಕಲೆಕ್ಟ್ ಮಾಡಿದೆ. ದರ್ಶನ್ ಫೋನ್, ಪ್ರದೋಷ್ ಮೊಬೈಲ್ನಲ್ಲಿದ್ದ ಫೋಟೋ, ವಿಡಿಯೋಗಳ ರಿಟ್ರೀವ್ಗಾಗಿ ಹೈದರಾಬಾದ್ ಸೆಂಟರ್ಗೆ ಕಳುಹಿಸಲಾಗಿತ್ತು. ಸದ್ಯ ಅದರ ರಿಪೋರ್ಟ್ ಬಂದಿದ್ದು, ಪೊಲೀಸರು ಅದರ ಪರಿಶೀಲನೆ ನಡೆಸುತ್ತಿದ್ದಾರೆ. ಹೌದು, 13 ಮಂದಿಯ ಮೊಬೈಲ್ ಸೇರಿ ಕೆಲ ಸಿಸಿಟಿವಿ ಡಿವಿಆರ್ ರಿಟ್ರೀವ್ಗೆ ಹೈದರಾಬಾದ್ನ ಸಿಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತು. ಘಟನೆ ಸಂಬಂಧ ಪಟ್ಟಣಗೆರೆ ಶೆಡ್ ಸಿಸಿಟಿವಿ ದೃಶ್ಯಾವಳಿಗಳನ್ನ ಆರೋಪಿಗಳು ಡಿಲೀಟ್ ಮಾಡಿದ್ರು. ಸದ್ಯ ಕೇಂದ್ರೀಯ ವಿಧಿವಿಜ್ಞಾನ ಪ್ರಯೋಗಾಲಯ ಸಿಸಿಟಿವಿ ದೃಶ್ಯಾವಳಿಗಳನ್ನ ರಿಟ್ರೀವ್ ಮಾಡಿದ್ದು, ದರ್ಶನ್, ಪವಿತ್ರ ಗೌಡ ಸೇರಿ ಇತರೆ ಆರೋಪಿಗಳ ವಾಟ್ಸ್ಆಪ್ ಚಾಟಿಂಗ್ ಕೂಡ ರಿಟ್ರೀವ್ ಆಗಿದೆ. ಸಿಸಿಟಿವಿ ದೃಶ್ಯವೇ ಪ್ರಮುಖ ಸಾಕ್ಷಿ. ಪ್ರಕರಣದ ಸಂಬಂಧ ತನಿಖಾಧಿಕಾರಿಗಳ ಕೈಗೆ 100% ಟೆಕ್ನಿಕಲ್ ಎವಿಡೆನ್ಸ್ ರಿಪೋರ್ಟ್ ಕೈ ಸೇರಿದೆ. ರೇಣುಕಾ ರಕ್ತ ಹಾಗೂ ಆರೋಪಿಗಳ ಬಟ್ಟೆ ಮೇಲಿನ ರಕ್ತ ಮ್ಯಾಚ್ ಆಗಿದ್ದು, ಮರಣೋತ್ತರ ಪರೀಕ್ಷೆ ವರದಿ ಹಾಗೂ ಎಫ್ಎಸ್ಎಲ್ನ ವರದಿ ಮ್ಯಾಚ್ ಆಗಿದೆ. ಸದ್ಯ ಸಿಎಫ್ಎಸ್ಎಲ್ ರಿಪೋರ್ಟ್ ತನಿಖಾಧಿಕಾರಿಗಳ ಕೈ ಸೇರಿದ್ದು, ಆರೋಪಿಗಳ ಮೊಬೈಲ್ನಲ್ಲಿ ಇಂಟರ್ ಎಕ್ಸ್ಚೇಂಜ್ ಆಗಿರೋ ಚಾಟಿಂಗ್ ಮಿರರ್ ಇಮೇಜಿಂಗ್ ಕಾರ್ಯ ನಡೆದಿದೆ. ಇನ್ನು ಆರೋಪಿಗಳ ನಡುವಿನ ವಾಟ್ಸ್ಆಪ್ ಚಾಟಿಂಗ್, ಸಿಸಿಟಿವಿ ದೃಶ್ಯ ಪ್ರಮುಖ ಸಾಕ್ಷ್ಯವಾಗಲಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜೈಲಲ್ಲಿ ಹಗಲಿರುಳು ಕಳೆಯುತ್ತಿರೋ ದರ್ಶನ್ಗೆ ಜಾಮೀನು ಅದ್ಯಾವಾಗ ಸಿಗುತ್ತೆ ಅಂತ ಕಾಯ್ತಿದ್ದಾನೆ. ಇತ್ತ ದಾಸನ ಬೇಲ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಶತಪ್ರಯತ್ನ ನಡೆಸುತ್ತಿದ್ದು, ಹಿರಿಯ ವಕೀಲರ ಮೊರೆ ಹೋಗಿದ್ದಾರೆ. ಜಾಮೀನಿಗಾಗಿ ಪರದಾಡ್ತಿರೋ ದರ್ಶನ್, ಹಿರಿಯ ವಕೀಲರ ಮೊರೆ ಹೋದ ಪತ್ನಿ. ಮರ್ಡರ್ ಕೇಸ್ನಲ್ಲಿ ಜೈಲಲ್ಲಿ ಲಾಕ್ ಆಗಿರೋ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಅದ್ಯಾವಾಗ ರಿಲೀಸ್ ಆಗ್ತೀನೋ, ಅದ್ಯಾವಾಗ ಜಾಮೀನು ಸಿಗತ್ತೋ ಅಂತ ಪರಿತಪಿಸ್ತಿದ್ದಾನೆ. ಪತಿಗಾಗಿ ಪತ್ನಿ ವಿಜಯಲಕ್ಷ್ಮಿ ಕೂಡ ಶತಪ್ರಯತ್ನ ಮಾಡ್ತಿದ್ದು, ಹೇಗಾದ್ರೂ ದಾಸನನ್ನ ಹೊರತರಲು ಕಸರತ್ತು ನಡೆಸುತ್ತಿದ್ದಾರೆ. ಈಗಾಗಲೇ 2 ಬಾರಿ ವಕೀಲರನ್ನ ಬದಲಿಸಿರುವ ದರ್ಶನ್ ಇದೀಗ ಹಿರಿಯ ವಕೀಲರಿಗಾಗಿ ಮೊರೆ ಹೋಗಿದ್ದಾರೆ. ಹೇಗಾದ್ರೂ ಮಾಡಿ ತನ್ನ ಗಂಡನನ್ನ ಜೈಲಿನಿಂದ ರಿಲೀಸ್ ಮಾಡಿಸುವಂತೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಹಿರಿಯ ವಕೀಲರನ್ನೇ ನೇಮಕ ಮಾಡಲು ಪತ್ನಿ ಹರಸಾಹಸ ಪಡುತ್ತಿದ್ದಾರೆ.
ದಿನದಲ್ಲಿ ಜಾಮೀನಿಗೆ ಅರ್ಜಿ ಹಾಕಲು ಪ್ಲಾನ್. ಈಗಾಗಲೇ ಒಬ್ಬರಾದ ಮೇಲೆ ಒಬ್ರು ಜಾಮೀನಿಗಾಗಿ ಅರ್ಜಿಯನ್ನ ಹಾಕ್ತಿದ್ದು, ಇದೀಗ ದರ್ಶನ್ ಕೂಡ ಬೇಲ್ ಅರ್ಜಿ ಸಲ್ಲಿಸಲು ಸಜ್ಜಾಗಿದ್ದಾರೆ. 2-3 ದಿನದಲ್ಲಿ ಜಾಮೀನಿಗೆ ಅರ್ಜಿ ಹಾಕಲು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಹಾಗಾದ್ರೆ ವಿಜಯಲಕ್ಷ್ಮಿ ಯಾವ ಹಿರಿಯ ವಕೀಲರ ಮೊರೆ ಹೋಗಲಿದ್ದಾರೆ? ದಾಸನಿಗೆ ಜಾಮೀನು ಸಿಗುತ್ತಾ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪದ ಮೊದಲ ಪ್ರಕರಣ ದೋಷಾರೋಪ ಪಟ್ಟಿಯನ್ನ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಮಾಜಿ ಸಂಸದನ ಕಾಮುಕದ ಕಥೆಯನ್ನ ಎಳೆ ಎಳೆಯಾಗಿ ಖಾಕಿ ಪಡೆ ಬಿಚ್ಚಿಟ್ಟಿದೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಪ್ರಜ್ವಲ್ ರೇವಣ್ಣ ವಿರುದ್ಧ ಮೊದಲ ಚಾರ್ಜ್ ಶೀಟ್ ಸಲ್ಲಿಕೆ. 2144 ಪುಟಗಳ ದೋಷಾರೋಪ ಪಟ್ಟಿಯಲ್ಲಿ ಏನಿದೆ? ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದ್ದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಮೊದಲ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 2144 ಪುಟಗಳ 137 ಸಾಕ್ಷ್ಯಗಳ ಸಂಗ್ರಹದ ದೋಷಾರೋಪ ಪಟ್ಟಿ 42ನೇ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಎಸ್ಐಟಿ ಸಲ್ಲಿಕೆ ಮಾಡಿದೆ. ಏನು ಎಸ್ಐಟಿ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಮಾಹಿತಿ ಇದೆ. ಹಾಗಾದ್ರೆ ಅದರಲ್ಲಿರುವ ಅಂಶಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿತ್ತು. ಕೇಸ್ನಲ್ಲಿನ ಪ್ರಜ್ವಲ್ ರೇವಣ್ಣ ವಿರುದ್ಧದ ಮೊದಲ ಚಾರ್ಜ್ ಶೀಟ್ ಇದು. ಪ್ರಜ್ವಲ್ ರೇವಣ್ಣ ಮನೆ ಕೆಲಸದವರನ್ನು ಬಿಟ್ಟಿಲ್ವಂತೆ. ಮನೆ ಕೆಲಸದ ಮಹಿಳೆಗೆ ಪ್ರಜ್ವಲ್ ರೇವಣ್ಣ ಕಿರುಕುಳ ನೀಡ್ತಾ ಇದ್ದಂತೆ, ಮೈ ಕೈ ಮುಟ್ಟಿ ದೌರ್ಜನ್ಯವೆಸಗಿದ್ದಂತೆ. ಮಾಜಿ ಸಂಸದ ಹಣ್ಣು ಕೊಡ್ತೀನಿ ಬಾ ಅಂತ ದಾಸ್ತಾನು ರೂಮಿಗೆ ಕರೆದು ಸೊಂಟ ಚಿವುಟದಿದ್ದಂತೆ, ಬರ ಸೆಳೆದು ಸೀರೆ ಎಳೆದು ದೌರ್ಜನ್ಯ ಮಾಡಿದ್ದಂತೆ. ಹೊತ್ತಿಲ್ಲದ ಹೊತ್ತಿನಲ್ಲಿ ಸಂತ್ರಸ್ತೆಯರನ್ನ ಬೆದರಿಸ್ತಾ ಇದ್ದ, ಬೆದರಿಸಿ ನಿರಂತರವಾಗಿ ಲೈಂಗಿಕ ಸಂಪರ್ಕ ನಡೆಸ್ತಾ ಇದ್ದ. ಮನೆ ಕೆಲಸ ಮಾಡಿ ಸುಸ್ತಾಗಿ ಮಲಗಿದ್ರು ಬಿಡ್ತಾ ಇರಲಿಲ್ಲ. ಪ್ರಜ್ವಲ್ ರೇವಣ್ಣ ಕರೆದಾಗ ಅವರು ಮಂಚ ಹತ್ತಬೇಕಿತ್ತು. ಹೊಳೆ ನರಸೀಪುರದ ಮನೆಯಲ್ಲೂ ಅತ್ಯಾಚಾರವೆಸಗಿದ್ದ. ಮನೆ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಕರೆತರ್ತಿದ್ದಂಥ ಪ್ರಜ್ವಲ್ ಬಸವನಗುಡಿ ಮನೆಯಲ್ಲೂ ಕೂಡ ಅತ್ಯಾಚಾರ ಮಾಡಿದ್ದಂತೆ. ಸಂತ್ರಸ್ತೆ ಎಷ್ಟೇ ಬೇಡಿಕೊಂಡ್ರು ಬಿಡದೆ ಬಟ್ಟೆ ಬೆಚ್ಚಿಸಿದ್ದ, ಡೋರ್ ಲಾಕ್ ಮಾಡಿ ಅತ್ಯಾಚಾರ ನಡೆಸ್ತಾ ಇದ್ದಂತೆ. ಇವತ್ತು ನೀನು ನನ್ನ ಕೈಯಲ್ಲಿ ಒಂಟಿಯಾಗಿ ಸಿಕ್ಕಿದ್ಯಾ, ನಾನು ಹೇಳಿದ ಹಾಗೆ ಕೇಳದಿದ್ರೆ ನಿನ್ನ ಕತೆ ಮುಗಿಸ್ತೀನಿ ಅಂತ ಸಂತ್ರಸ್ತೆಯರಿಗೆ ಬೆದರಿಕೆ ಹಾಕುತ್ತಿದ್ದಂತೆ ಪ್ರಜ್ವಲ್ ರೇವಣ್ಣ.